ಪರಪ್ಪನ ಅಗ್ರಹಾರದಲ್ಲಿ ನಿಂತಿಲ್ಲ ಮೊಬೈಲ್ ಹಾವಳಿ. ಮೊಬೈಲ್ ಸಪ್ಲೈನಲ್ಲಿ ಜೈಲು ಸಿಬ್ಬಂದಿಯ ಕೈವಾಡ ಇದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಇದೆ ಅಂತ ಮೊಬೈಲ್ ಹಾವಳಿ ಹೆಚ್ಚಾಗ್ತಾ ಇದೆ. ಮೊಬೈಲ್ ಸಪ್ಲೈನಲ್ಲಿ ಜೈಲು ಸಿಬ್ಬಂದಿಯ ಕೈವಾಡ ಇದೆ. ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ಯಾವಾಗಲೂ ಕೂಡ ಸೌಂಡ್ ಮಾಡುವಂಥದ್ದು ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಅಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೂ ಕೂಡ ಇದಕ್ಕೆ ಈಗಲೂ ಕೂಡ ಬ್ರೇಕ್ ಹಾಕಿಲ್ಲ. ಆರೋಪಿ ಜೈಲು ವೀಕ್ಷಕ ಅಮರ್ ಪ್ರಾಂಜೆ ಬಂಧನ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಇನ್ನೂ ಕೂಡ ಈ ಒಂದು ಮೊಬೈಲ್ ಹಾವಳಿ ನಿಂತಿಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಮೊಬೈಲ್ ಸಪ್ಲೈನಲ್ಲಿ ಜೈಲು ಸಿಬ್ಬಂದಿಯ ಕೈವಾಡ ಇದೆಯಂತೆ. ಕಾರಾಗೃಹದ ಅಕ್ರಮಗಳಿಗೆ ಜೈಲಿನ ಸಿಬ್ಬಂದಿ ಸಾಥ್ ಕೊಟ್ಟಿದ್ದಾರೆ. ಮೊಬೈಲ್ ಮಾರಾಟಕ್ಕೆ ಯತ್ನಿಸಿ ಸಿಕ್ಕಿ ಬಿದ್ದಿದ್ದಾನೆ ಸಿಬ್ಬಂದಿ. ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಹಾವಳಿ ಇನ್ನೂ ಕೂಡ ನಿಂತಿಲ್ಲ. ಮೊಬೈಲ್ ಸಪ್ಲೈನಲ್ಲಿ ಜೈಲು ಸಿಬ್ಬಂದಿಯ ಕೈವಾಡ ಇದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಕಾರಾಗೃಹದ ಅಕ್ರಮಗಳಿಗೆ ಜೈಲಿನ ಸಿಬ್ಬಂದಿಯೇ ಸಾಥ್ ಕೊಡ್ತಾ ಇದ್ರಂತೆ. ಇನ್ನು ಯಾವ ರೀತಿಯಲ್ಲಿರುವಂತಹ ಆರೋಪಿಗಳು ಶಿಕ್ಷೆಯನ್ನು ಅನುಭವಿಸ್ತಾರೆ, ಜೈಲಿನ ಸಿಬ್ಬಂದಿಯೇ ಅವರ ಯೋಗಕ್ಷೇಮವನ್ನ ವಿಚಾರಿಸೋದು, ಈ ರೀತಿಯಾಗಿ ಮೊಬೈಲ್ ಸಪ್ಲೈ ಮಾಡಿದ್ರೆ ಮತ್ತೆ ಅವ್ರಿಗೆ ಶಿಕ್ಷೆ ಯಾವ ರೀತಿ ಆಗತ್ತೆ? ಅಲ್ಲ, ಆರೋಪಿಗಳು ತಮ್ಮ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ, ತಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ಳಿಕ್ಕೆ, ತಾವು ಮಾಡಿರುವಂತಹ ತಪ್ಪಿನ ಅರಿವಾಗ್ಲಿ ಅಂತ ಅವ್ರನ್ನ ಜೈಲಿಗೆ ಹಾಕೋದು, ಅದನ್ನ ಬಿಟ್ಟು ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಅವರ ಕೈಗೆ ಮೊಬೈಲ್ ಕೊಟ್ಬಿಟ್ರೆ ಅವ್ರಿಗೆ ಹೊರಗಿನ ಪ್ರಪಂಚಕ್ಕೂ ಅಲ್ಲಿರುವಂತಹ ಪ್ರಪಂಚಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಇಲ್ಲಿರುವಂತಹ ಸಿಬ್ಬಂದಿಯೇ ಈ ರೀತಿಯಾಗಿ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಈ ಜೈಲಿನ ಸಿಬ್ಬಂದಿಗೆ ಏನ್ ಹೇಳಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ಸಲ ಒಂದು ಪರಪ್ಪನ ಅಗ್ರಹಾರದಲ್ಲಿ ಈ ಒಂದು ಮೊಬೈಲ್ ಬಳಕೆ ಆಗ್ತಾ ಇದೆ ಎಂಬ ಮಾಹಿತಿ ಸಾಕಷ್ಟು ಸೌಂಡ್ ಮಾಡ್ತಾ ಇತ್ತು. ಅಮರ್ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಕೊಲೆ ಕೇಸ್ ಖೈದಿಯಿಂದ 20,000 ಪಡೆದಿದ್ರಂತೆ. ಅಕ್ಟೋಬರ್ 23ರಂದು ಕರ್ತವ್ಯಕ್ಕೆ ಆಗಮಿಸಿದ್ದ ಸಿಬ್ಬಂದಿ ಜೈಲಿನ ಎಂಟ್ರಿಯಲ್ಲಿ KSISF ಸಿಬ್ಬಂದಿಯಿಂದ ತಪಾಸಣೆ ಮಾಡಲಾಗಿದೆ. ತಪಾಸಣೆಗೆ ನಿರಾಕರಿಸಿ ವಾಪಸ್ ಹೋಗಲು ಅಮರ್ ಯತ್ನ ಮಾಡಿದ್ರಂತೆ. ಅನುಮಾನಗೊಂಡು ತಪಾಸಣೆ ನಡೆಸಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಒಳ ಉಡುಪಿನಲ್ಲಿ ಮೊಬೈಲ್ ಮತ್ತು ಇಯರ್ಫೋನ್ ಪತ್ತೆಯಾಗಿದೆ. ಮೊಬೈಲ್ ಜೈಲಿನ ಒಳಗೆ ಸಾಗಿಸುವ ವೇಳೆ ಅಮರ್ ಲಾಕ್ ಆಗಿದ್ದಾನೆ. 2019ರಿಂದ ಪರಪ್ಪನ ಅಗ್ರಹಾರದಲ್ಲಿ ಕರ್ತವ್ಯ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರಂತೆ. ಕೈದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಅಮರ್ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿ ಈಗ ಬಹಿರಂಗ ಆಗಿದೆ. ಕೊಲೆ ಕೇಸ್ ಕೈದಿಯಿಂದ 20,000 ಅಮರ್ ಪಡೆದಿದ್ದ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಅಕ್ಟೋಬರ್ 23ರಂದು ಕರ್ತವ್ಯಕ್ಕೆ ಅಂತ ಸಿಬ್ಬಂದಿ ಆಗಮಿಸಿದ್ರಂತೆ. ಆ ಒಂದು ಸಂದರ್ಭದಲ್ಲಿ ಏನು ಜೈಲಿಗೆ ಎಂಟ್ರಿ ಆಗಬೇಕು, ಆ ಒಂದು ಸಂದರ್ಭದಲ್ಲಿ ಸಿಬ್ಬಂದಿಯನ್ನ ತಪಾಸಣೆ ಮಾಡ್ತಾರೆ. ಸಿಬ್ಬಂದಿಯನ್ನ ತಪಾಸಣೆ ಮಾಡಲಿಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅದಕ್ಕೆ ನಿರಾಕರಣೆ ಕೂಡ ಮಾಡಿದ್ರಂತೆ. ಆ ವೇಳೆ ಅನುಮಾನಗೊಂಡು ತಪಾಸಣೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಒಂದು ವಿಚಾರ ಸದ್ಯಕ್ಕೆ ಬಯಲಾಗಿದೆ. 2019ರಿಂದಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರಂತೆ. ಕೈದಿಯನ್ನು ಕೂಡ ಈಗ ಸದ್ಯಕ್ಕೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. 2019ರಿಂದ ಇವರು ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹಾಗಾದ್ರೆ 2019ರಿಂದ ಇನ್ನ ಯಾವ ರೀತಿ ಮೊಬೈಲ್ ಅನ್ನ ಸಪ್ಲೈ ಮಾಡಿರಬಹುದು? ಕೇವಲ ಮೊಬೈಲ್ ಒಂದೇ ಸಪ್ಲೈ ಮಾಡ್ತಾ ಇದ್ರ ಅಥವಾ ಬೇರೆ ಏನಾದ್ರು ಸಪ್ಲೈ ಮಾಡ್ತಿದ್ರ ಅನ್ನೋದು ಕೂಡ ಸದ್ಯಕ್ಕೆ ಅನುಮಾನಕ್ಕೆ ಕಾರಣ ಆಗ್ತಿದೆ. ಯಾಕೆಂದ್ರೆ ಜೈಲಿಗೆ ಹೋಗೋದು ತಮ್ಮ ತಪ್ಪಿನ ಅರಿವಾಗಿ ತಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ಳಿ ಅಂತ. ಆದ್ರೆ ಈ ರೀತಿಯಾಗಿ ಮೊಬೈಲ್ ಅನ್ನ ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಏನ್ರಿ ಹೇಳ್ಬೇಕು? ಎಸೆಗೊತ್ತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್, ಪರಪ್ಪನ ಅಗ್ರಹಾರದಲ್ಲಿ ಪ್ರತಿ ಬಾರಿ ಸೌಂಡ್ ಮಾಡ್ತಾ ಇದ್ದು ಅಲ್ಲಿರುವಂತಹ ಕೈದಿಗಳು ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ ಎಂಬ ಆರೋಪ ಪ್ರತಿ ಬಾರಿಯೂ ಕೂಡ ಕೇಳ ಬರ್ತಾ ಇತ್ತು. ಇಲ್ಲ, ಆ ರೀತಿಯಾಗಿ ಇಲ್ಲಿ ಏನು ಆಗ್ತಾ ಇಲ್ಲ, ಎಲ್ಲವನ್ನೂ ಕೂಡ ನಾವು ಸರಿಪಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಸಿಬ್ಬಂದಿಗಳೇ ಅಲ್ಲಿರುವಂತಹ ಆರೋಪಿಗಳಿಗೆ ಸಾಥ್ ಕೊಟ್ರೆ ಏನ್ ಮಾಡಕ್ಕಾಗತ್ತೆ? ಇದನ್ನ ಯಾವ ರೀತಿ ಸರಿಪಡಿಸ್ತಾರೆ? ಸಾಹಿತ್ಯ ಏನಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಮತ್ತಷ್ಟು ಹಗರಣಗಳು ಹೊರಗಡೆ ಬರ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಅಲ್ಲಿನ ಸಿಬ್ಬಂದಿಗಳೇ ಒಬ್ರು ಕೈದಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಸುಮಾರು 20,000 ರೂಪಾಯಿಗೆ ಒಂದು ಮೊಬೈಲ್ ಅನ್ನ ಹೊರಗಡೆಯಿಂದ ತೆಗೆದುಕೊಂಡು ಒಳಗಡೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ KSISF ಸಿಬ್ಬಂದಿಗಳು ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಅಲ್ಲಿ ಯಾರೇ ಒಳಗಡೆ ಹೋಗ್ಬೇಕಂದ್ರೂ ಸಹ ಗೌರ್ಮೆಂಟ್ ಆಫೀಷಿಯಲ್ಸ್ ಇರ್ಬೋದು ಮತ್ತೆ ಬೇರೆ ಯಾರು ಇದ್ರು ಸಹ ಪ್ರತಿಯೊಬ್ಬರನ್ನು ಪೂರಾ ಚೆಕ್ ಮಾಡಿ ಬಿಡ್ತಾರೆ. ಈ ಸಂದರ್ಭದಲ್ಲಿ ಏನು ಅಮರ್ ಪ್ರಾಂಜೆ ಅಂತ ಒಬ್ಬ ಜೈಲಿನ ಸಿಬ್ಬಂದಿ ಏನಿದ್ದಾರೆ, ಸೊ ಅವರು ಸಹ 20,000 ರೂಪಾಯಿಗೆ ಕೈದಿ ಒಳಗಡೆ ಒಬ್ರು ಹೇಳಿದ್ರು ಹೊರಗಡೆಯಿಂದ ತಗೊಂಡ್ಬಂದು ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಆ ದುಡ್ಡಿನ ಆಸೆಗೆ ಬಿದ್ದು ಈ ತರ ಕೆಲಸವನ್ನ ಮಾಡಿರುವಂತದ್ದು. KSISF ಸಿಬ್ಬಂದಿಗಳು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆತನ ಬಳಿ ಒಂದು ಸ್ಮಾರ್ಟ್ ಫೋನ್ ಮತ್ತೆ ಇಯರ್ ಬಡ್ಸ್
ಸಿಕ್ಕಿರುವಂತದ್ದು. ಇದನ್ನು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯ ಸಮಂಜಸವಾದ ಉತ್ತರ ಕೊಟ್ಟಿಲ್ಲ. ಮತ್ತೆ ಪೊಲೀಸರು ತಮ್ಮ ವಿಚಾರಣೆ ಸಂದರ್ಭದಲ್ಲಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಒಳಗಡೆ ಇದ್ದಂತ ಕೈದಿಯೊಬ್ಬರು ನನಗೆ ಈ ರೀತಿ ಒಳಗಡೆ ಒಂದು ಮೊಬೈಲ್ ತಂದು ಕೊಟ್ರೆ ಅದಕ್ಕೆ ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ, ಮತ್ತೆ ಆ ಮೊಬೈಲ್ ಬೆಲೆ 10,000 ರೂಪಾಯಿ ಇರುತ್ತೆ, ಒಟ್ಟು 20,000 ರೂಪಾಯಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆತ ಹೇಳಿರುವಂತದ್ದು. ಸೊ ಅದಕ್ಕಾಗಿ ಆತ ಮಾಡಿದ ಅಂತ ಹೇಳ್ಬಿಟ್ಟು ಪೊಲೀಸರ ವಿಚಾರಣೆ ವೇಳೆ ಬೆಳಕಿಗೆ ಬಂದಿರುವಂತದ್ದು. ಮತ್ತೆ ಮೊಬೈಲ್ಗಳು ಯಾವ ರೀತಿ ಅಲ್ಲಿ ಒಳಗಡೆ ಕೈದಿಗಳಿಗೆ ಸಿಗುತ್ತೆ, ಮತ್ತೆ ಅಲ್ಲಿನ ಟವರ್ಗಳು ಅಂದ್ರೆ ಟವರ್ ಜಾಮರ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಸಹ ಈಗಾಗಲೇ ಬಹಿರಂಗವಾಗಿರುವಂತದ್ದು. ಅಂದ್ರೆ ಅಲ್ಲಿನ ಜೈಲಿನಲ್ಲಿ ಮೊಬೈಲ್ ಗಳನ್ನ ತಂದು ಕೊಟ್ರೆ ಮತ್ತೆ ಅಲ್ಲಿನ ಸಿಬ್ಬಂದಿಗಳು ಯಾವ ರೀತಿ ಅದನ್ನ ಬಳಸ್ಕೊಂಡು ಮತ್ತೆ ವಾಪಸ್ ಇಸ್ಕೊಂತಾರೆ ಅನ್ನೋದು ಸಹ ಈಗಾಗಲೇ ಜಗತ್ ಜಾಹೀರಾತಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಎಡಿಜಿಪಿ ಆಗಿ ದಯಾನಂದ್ ಅವರೇನು ಕಾರ್ಯಗೃಹ ಇಲಾಖೆ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮತ್ತಷ್ಟು ಸ್ಟ್ರಿಕ್ಟ್ ಅನ್ನ ಮಾಡಿರುವಂತದ್ದು. ದರ್ಶನ್ಗೆ ಇರ್ಬೋದು ಮತ್ತೆ ಬೇರೆ ಕೈದಿಗಳಿಗಿರ್ಬೋದು ಎಲ್ಲರಿಗೂ ಸಹ ಸ್ಟ್ರಿಕ್ಟ್ ಮಾಡಿದ್ದಾರೆ. ಆದ್ರೂ ಸಹ ಇಂತಹ ಪ್ರಕರಣಗಳು ಪದೇ ಪದೇ ಹೊರಗಡೆ ಬರ್ತಾ ಇರುವಂತದ್ದು. ಈಗ ಸಿಬ್ಬಂದಿನೇ ಅಲ್ಲಿ ಮೊಬೈಲ್ ತಗೊಂಡು ಹೋಗಿ ಹೊರಗಡೆ ಕೊಡೋಕೆ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರುವಂತದ್ದು. ಅವರು ತಪಾಸಣೆಗೆ ಒಳಪಡಲ್ಲ, ನಾನು ವಾಪಸ್ ಹೋಗ್ತೀನಿ ಅಂತ ಸಂದರ್ಭದಲ್ಲಿ ಬಲವಂತವಾಗಿ ಆತನನ್ನ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಮೊಬೈಲ್ ಸಿಕ್ಕಿರುವಂತದ್ದು. ಕೂಡಲೇ ಪರಪ್ ನಗರ ಪೊಲೀಸ್ ಠಾಣೆಗೆ ಆತನನ್ನ ವಶಕ್ಕೆ ಕೊಟ್ಟು ಮತ್ತೆ FIR ಸಹ ಮಾಡಿಸಿರುವಂತದ್ದು. ಮತ್ತೆ ಆತನನ್ನ ಬಂಧಿಸಿ ಅಲ್ಲೇ ಜೈಲಿಗೆ ಸಹ ಬಿಟ್ಟಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಸಹ ತನಿಖೆ ಮಾಡ್ತಾರೆ. ಈ ಹಿಂದೆ ಏನಾದ್ರು 2019ರಿಂದ ಆತ ಅಮರ್ ಪ್ರಾಂಜೆ ಕೆಲಸವನ್ನ ಮಾಡ್ತಾ ಇದ್ದ, ಮತ್ತೆ ಆತ 2019ರಿಂದಲೂ ಬೇರೆ ಬೇರೆ ಕೈದಿಗಳಿಗೆ ಯಾರಾದ್ರೂ ಮೊಬೈಲ್ ಕೊಟ್ಟಿದ್ದಾನ ಏನು ಅನ್ನೋದ್ರ ಬಗ್ಗೆ ಸಹ ಆತನನ್ನ ಹೆಚ್ಚಿನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡೋಕೆ ಪೊಲೀಸರು ಸಹ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.